ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇರಾನ್ನ ತೈಲ ಸಂಪರ್ಕ ಸೇತುವೆಯನ್ನು ಅಮೆರಿಕ ಧ್ವಂಸಗೊಳಿಸಿದೆ. ಅಮೆರಿಕ ಮತ್ತು ಇಸ್ರೇಲ್ ಸೇನೆಯ ಜಂಟಿ ಕಾರ್ಯಾಚರಣೆಯಲ್ಲಿ ಇಡೀ ಸೇತುವೆ ಧ್ವಂಸಗೊಂಡಿದೆ. ಅದೆಷ್ಟರ ಮಟ್ಟಿಗಿತ್ತು ಸ್ಫೋಟ ಅಂದರೆ 8ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ, ಹಲವಾರು ಜನ ಗಾಯಗೊಂಡಿದ್ದಾರೆ, 95ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇವೆ. ಇರಾನ್ನ ಪ್ರಮುಖ ಸೇತುವೆ, ಪ್ರಮುಖ ತೈಲ ಸಂಪರ್ಕವೇ ಸರ್ವನಾಶ ಆದಂತಾಗಿದೆ. ನಾವು ತೋರಿಸ್ತಾ ಇದ್ದೀವಿ ಆ ಸೇತುವೆ. ಅಲ್ ಹಬೋರ್ಜ್ ಸೇತುವೆ ಇದು. ಇರಾನ್ನ ಅಲ್ ಹಬೋರ್ಜ್ ಸೇತುವೆ ಧ್ವಂಸಗೊಂಡಿದೆ. ಇದು ಒಂದು ಲೆಕ್ಕದಲ್ಲಿ ತೈಲ ಸಂಪರ್ಕ ಸೇತುವೆ ಇದು. ಈ ಸೇತುವೆನೇ ಧ್ವಂಸಗೊಂಡಿರುವಂಥದ್ದು. ಇದರಲ್ಲಿ ನೋಡಿ 8 ಜನ ಸತ್ತಿದ್ದಾರೆ, ಸುಮಾರು 30 ಜನ ಗಾಯಗೊಂಡಿದ್ದಾರೆ. ಈ ಒಂದು ಸಂಪರ್ಕ ಸೇತುವೆಯನ್ನೇ ಈಗ ಧ್ವಂಸಗೊಳಿಸಲಾಗಿದೆ. ಇನ್ನು ಇರಾನ್ ಸೇನೆ ಇದಕ್ಕೆ ಸಂಬಂಧಪಟ್ಟಂಗೆ ಕುದೀತಾ ಇದೆ. ಅಮೆರಿಕದ ವಿರುದ್ಧ ನಾವು ಪ್ರತೀಕಾರ ಮಾಡ್ತೀವಿ, ಹುಷಾರ್ ಅಂತ ಅಬ್ಬರಿಸಿದೆ ಇರಾನ್. ಅರಬ್ ರಾಷ್ಟ್ರಗಳಲ್ಲಿರುವಂಥ ಸೇತುವೆಯನ್ನು ಟಾರ್ಗೆಟ್ ಮಾಡಿರುವಂಥ ಇರಾನ್ 8 ಸೇತುವೆಗಳ ಲಿಸ್ಟನ್ನು ಬಿಡುಗಡೆ ಮಾಡಿದೆ. ಬಹ್ರೈನ್ನ ಕಿಂಗ್ ಫಹದ್ ಕಾಸ್ಬೆ ಸೇತುವೆ, ಅದನ್ನು ಟಾರ್ಗೆಟ್ ಮಾಡ್ತೀವಿ ಅಂತ. ಸೌದಿ ಅರೇಬಿಯಾ ಬಹ್ರೈನ್ ಸಂಪರ್ಕಿಸುವಂಥ ಸೇತುವೆ ಇದು, ಅದನ್ನು ಹೊಡಿತೀವಿ ನಾವು ಅಂತ ಕೂತಿದೆ ಇರಾನ್. ಇನ್ನು ಕುವೈತ್ನಲ್ಲಿ ಶೇಖ್ ಜಾಬರ್ ಅಲ್ ಅಹಮದ್ ಸೇತುವೆ, ಸೌದಿ ಅರೇಬಿಯಾ ಮತ್ತು ಬಹ್ರೈನ್ ಸಂಪರ್ಕಿಸುವಂಥ ಕಿಂಗ್ ಫಹದ್ ಸೇತುವೆ, UAEನಲ್ಲಿರುವಂಥ ಶೇಖ್ ಜಾಯದ್ ಸೇತುವೆ, UAEನಲ್ಲಿರುವಂಥ ಮತ್ತೊಂದು ಸೇತುವೆ ಶೇಖ್ ಖಲೀಫಾ ಸೇತುವೆ, ಜೋರ್ಡನ್ನಲ್ಲಿ ಕಿಂಗ್ ಹುಸೇನ್ ಬ್ರಿಡ್ಜ್, ಜೋರ್ಡನ್ನಲ್ಲಿ ಆಡಮ್ ಆ್ಯಂಡ್ ಅಬ್ದನ್ ಬ್ರಿಡ್ಜ್. ಇವೆಲ್ಲವನ್ನೂ ಕೂಡ ನಾವು ನಾಶ ಮಾಡ್ತೀವಿ. ಹೆಂಗಿದೆ ನೋಡಿ, ನೀವು ಒಂದು ಸೇತುವೆಯನ್ನು ಹೊಡೆದ್ರಾ, ನಾವು ಹಲವಾರು ಸೇತುವೆಗಳನ್ನು ನಿಮ್ಮ ಸೇನೆ ಎಲ್ಲೆಲ್ಲಿ ಬೀಡುಬಿಟ್ಟಿದೆ, ಸೇನಾ ನೆಲೆಗಳು ಎಲ್ಲೆಲ್ಲಿದೆ ಅಲ್ಲಿನ ಸೇತುವೆಗಳನ್ನು ನಾವು ಧ್ವಂಸ ಮಾಡ್ತೀವಿ. ಇರಾನ್ನ ಟಾರ್ಗೆಟ್ ಲಿಸ್ಟನ್ನು ನಾವು ತೋರಿಸ್ತಾ ಇದ್ದೀವಿ. ಬೇರೆ ಬೇರೆ ದೇಶಗಳಲ್ಲಿರುವಂಥ ಬೇರೆ ಬೇರೆ ಸೇತುವೆಗಳು. ಸೌದಿ ಅರೇಬಿಯಾದಲ್ಲೊಂದು ಸೇತುವೆ ಇದೆ, ಕುವೈತಲ್ಲೊಂದು ಸೇತುವೆ ಇದೆ, UAEನಲ್ಲಿ 2 ಸೇತುವೆಗಳಿದೆ, ಜೋರ್ಡಾನ್ನಲ್ಲಿ ಅತ್ಯಂತ ದೊಡ್ಡ ಸೇತುವೆ ಇದೆ ಒಂದು, ಕಿಂಗ್ ಹುಸೇನ್ ಸೇತುವೆ ಅಂತ. ಆ ಸೇತುವೆಯನ್ನು ಟಾರ್ಗೆಟ್ ಮಾಡ್ತೀವಿ. ಇದೇ ಜೋರ್ಡಾನ್ನಲ್ಲಿ ಮತ್ತೊಂದು ಸೇತುವೆ ಇದೆ, ಆಡಮ್ ಆ್ಯಂಡ್ ಅಬ್ದನ್ ಸೇತುವೆ ಅಂತ, ಅದನ್ನೂ ಕೂಡ ನಾವು ಟಾರ್ಗೆಟ್ ಮಾಡ್ತೀವಿ. ನೀವು ಒಂದು ಸೇತುವೆಯನ್ನು ನೀವು ಟಾರ್ಗೆಟ್ ಮಾಡಿದ್ರಲ್ಲ, ಒಂದು ಬ್ರಿಡ್ಜನ್ನು, ನಾವು ನೋಡಿ ಇಂಥ ಹಲವಾರು ಬ್ರಿಡ್ಜ್ಗಳನ್ನು ಟಾರ್ಗೆಟ್ ಮಾಡ್ತೀವಿ. ಕುವೈತ್ನಲ್ಲಿ ಒಂದಿದೆ, ಸೌದಿ ಅರೇಬಿಯಾದಲ್ಲಿ ಒಂದಿದೆ, UAEನಲ್ಲಿ 2 ಇದ್ದಾವೆ. ಇದ್ರ ಜೊತೆಗೆ ಕಾಶ್ಮೀರ ದ್ವೀಪದ ಬಳಿ ಅಮೆರಿಕ ಯುದ್ಧ ವಿಮಾನ ಧ್ವಂಸಗೊಂಡಿದೆ. ಅಮೆರಿಕದ ಮತ್ತೊಂದು ಯುದ್ಧ ವಿಮಾನ ಪೀಸ್ ಆಗಿರುವಂಥದ್ದು. ಟ್ರಂಪ್ ಎಚ್ಚರಿಕೆ ಬೆನ್ನಲ್ಲೇ ಇರಾನ್ ಶಾಕ್ ಕೊಟ್ಟಿದೆ. ಕಾಶ್ಮೀರ ದ್ವೀಪದ ಬಳಿ ಯಾವ ರೀತಿ ಯುದ್ಧ ವಿಮಾನ ಧ್ವಂಸಗೊಳ್ತು ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಅಮೆರಿಕ ಏನಂದ್ಕೊಂಡಿತ್ತು ಅಂದರೆ, ನನ್ನ ಹತ್ರ ಇರುವಂಥ ಶಸ್ತ್ರಾಸ್ತ್ರಗಳು ನೋ ಡೌಟ್, ಈಗಲೂ ಕೂಡ ಹೇಳ್ತಾ ಇದ್ದೀವಿ, ನೋ ಡೌಟ್ ಅಮೆರಿಕದಲ್ಲಿ ಅಂಥ ಶಸ್ತ್ರಾಸ್ತ್ರಗಳಿವೆ, ಅಂಥ ಯುದ್ಧ ವಿಮಾನಗಳಿವೆ. ಇನ್ನು ಇಸ್ರೇಲ್ ಸೇನೆಯ ಅಪಾಚೆ ಹೆಲಿಕಾಪ್ಟರ್ ಉರಿದು ಬಿದ್ದಿದೆ. ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಪಡೆಯಿಂದ ದಾಳಿ ಆಯಿತು. ವಾಯುರಕ್ಷಣಾ ಕ್ಷಿಪಣಿಯಿಂದ ಅಪಾಚೆ ಹೆಲಿಕಾಪ್ಟರನ್ನು ಧ್ವಂಸಗೊಳಿಸಲಾಗಿದೆ. ಇನ್ನು ಅಮೆರಿಕದ ವಾಯುನೆಲೆಗಳ ಮೇಲೆ ಮತ್ತೆ ಇರಾನ್ ದಾಳಿ ಮಾಡಿರುವಂಥದ್ದು. ಜೋರ್ಡಾನ್ನಲ್ಲಿ ಈ ದಾಳಿ ನಡೆದಿದೆ. ಬೇರೆ ಬೇರೆ ದೇಶಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇವೆ ನೋಡಿ. ಈಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿರುವಂಥ ವಾಯುನೆಲೆಗಳು, ಬೇರೆ ಬೇರೆ ಸೇತುವೆಗಳ ಲಿಸ್ಟನ್ನೇ ಬಿಡುಗಡೆ ಮಾಡಿದೆ. ಬ್ರಿಡ್ಜ್ ಲಿಸ್ಟನ್ನು ನಾವು ಯಾವ್ಯಾವ ಉಡಾಯಿಸ್ತೀವಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಂತ. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಅಮೆರಿಕದ ವಾಯುನೆಲೆಗಳ ಮೇಲೆ ಮತ್ತೆ ಇರಾನ್ ದಾಳಿ ಮಾಡ್ತಿರುವಂಥದ್ದು. ಈಗ ಸೌದಿ ಅರೇಬಿಯಾದಲ್ಲಿ ನಿಂತಹ ವಿಮಾನಗಳ ಮೇಲೆ ಯಾವ ರೀತಿ ದಾಳಿ ಆಗಿತ್ತು ನೋಡಿ, ಅದೇ ರೀತಿ ಜೋರ್ಡನ್ನಲ್ಲೂ ಕೂಡ ದಾಳಿ ಆಗಿದೆ. ಅಮೆರಿಕದ MQ-9 ಡ್ರೋನ್ ಅದನ್ನು ಇರಾನ್ ಹೊಡೆದುರುಳಿಸಿದೆ. ಶಿರಾಜ್ ಪ್ರದೇಶದಲ್ಲಿ ಡ್ರೋನ್ ಹಾರಾಡ್ತಾ ಇತ್ತು, ಅದನ್ನು ಹೊಡೆದು ಹಾಕಿದೆ. ಅಮೆರಿಕದ ಡ್ರೋನ್ಗಳು ಯಾವುದೋ ಒಂದು ಡ್ರೋನ್ ಬಿದ್ದಂಥ ಸಂದರ್ಭದಲ್ಲಿ ಅದೇ ಡ್ರೋನನ್ನು
ನಕಲು ಮಾಡಿ, ರಿವರ್ಸ್ ಇಂಜಿನಿಯರಿಂಗ್ ಮಾಡಿ, ಅದಕ್ಕಿಂತ ಇಂಪ್ರೂವೈಸ್ಡ್ ವರ್ಷನನ್ನು ಬಿಟ್ಟು, ಸೀರೀಸ್ ಬಿಟ್ಟು ಇರಾನ್ ಈಗ ಅಮೆರಿಕಕ್ಕೇ ತಲೆ ಬಿಸಿ ಆಗಿರೋದು.